Hey, what's up, guys? Hope you guys doing great. So, guys, recently, August 15 ರಂದು ನರೇಂದ್ರ ಮೋದಿ ಅವರು ಒಂದು GST ರಿಫಾರ್ಮ್ ಬಗ್ಗೆ ಮಾತಾಡ್ತಾರೆ. ಸೊ GST ರಿಫಾರ್ಮ್ ಆಗುತ್ತೆ. ದೀಪಾವಳಿಗೆ ನಿಮಗೆ ಒಂದು ಒಳ್ಳೆ ಸಿಹಿ ಸುದ್ದಿ ಸಿಗುತ್ತೆ. GST ಅಲ್ಲಿ ತುಂಬಾ ಬದಲಾವಣೆ ಆಗೋದಿದೆ. ಸೊ ಹಾಗಾಗಿ MSME ಆಗಿರ್ಬೋದು, ಕಾಮನ್ ಜನಗಳಿಗೆ ಆಗಿರ್ಬೋದು, ಇನ್ನಿತರೆ ಆಟೋಮೊಬೈಲ್ ಸೆಕ್ಟರ್ ಆಗಿರಲಿ ಅಥವಾ ಇನ್ನಿತರೆ ಯಾವುದೇ ಸೆಕ್ಟರ್ ಆಗಿದ್ರು ಕೂಡ ಅವರು ಎಲ್ರಿಗೂ ಒಂದು ಒಳ್ಳೆ ಸುದ್ದಿ ಸಿಗಲಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಆಲ್ರೆಡಿ ಕೆಲಸ ಸ್ಟಾರ್ಟ್ ಆಗಿದೆ ರಿಫಾರ್ಮ್ದು, ಇನ್ನೇನು ದೀಪಾವಳಿಗೆ ಅನೌನ್ಸ್ ಆಗುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ಸೊ ಹಾಗಾದ್ರೆ ಏನೆಲ್ಲ ರಿಫಾರ್ಮ್ ಆಗ್ಬೋದು GST ಅಲ್ಲಿ, ಯಾರಿಗೆ ಇದು ಲಾಭ ಆಗುತ್ತೆ, ಯಾರಿಗೆ ಲಾಭ ಆಗೋದಿಲ್ಲ, ಏನ್ ಫುಲ್ ಡೀಟೇಲ್ಸ್ ಅನ್ನ ವಿಡಿಯೋದಲ್ಲಿ ನೋಡೋಣ. ಅಂಡ್ ಇದು ನನ್ನ ಒಪಿನಿಯನ್ ಆಗಿರುತ್ತೆ. ಅಂಡ್ ನಿಮ್ಮ ಒಪಿನಿಯನ್ ಕೂಡ ಏನಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು, ಕಂಪ್ಲೀಟ್ ವಿಡಿಯೋ ನೋಡಾದ್ಮೇಲೆ ಗೈಸ್. ಓಕೆ, ಸೊ GST ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ನಿಮಗೆಲ್ಲರೂ ಗೊತ್ತಿರೋ ವಿಷಯನೇ. ಸೊ ಇವಾಗ GST ಯಲ್ಲಿರುವಂತ ಸ್ಲ್ಯಾಬ್ಸ್ಗಳು ಎಷ್ಟು ಅಂದ್ರೆ 4. ಒಂದು 5% ಇಂದ ಸ್ಟಾರ್ಟ್ ಆಗಿ ಆಮೇಲೆ 12, 18 ಮತ್ತು 28% ವರೆಗೂ GST ಬೀಳುತ್ತೆ. 4 ಸ್ಲ್ಯಾಬ್ ಡಿಫ್ರೆಂಟ್ ಸ್ಲ್ಯಾಬ್ಗಳಲ್ಲಿ ಇರುತ್ತೆ ಮತ್ತು ಇದು ಡಿಫ್ರೆಂಟ್ ಕ್ಯಾಟಗರಿಗೆ ಸೊ ಡಿಫ್ರೆಂಟ್ GST ಅನ್ವಯಿಸಲಾಗುತ್ತೆ, ಅದು ಆಟೋಮೆಟಿಕ್ ಆಗಿ. ಬಟ್ ಈಗ ಹೊಸದಾಗಿ ರಿಫಾರ್ಮ್ ಆಗುವ GST ಸ್ಲ್ಯಾಬ್ಸ್ಗಳ ಪ್ರಕಾರ ಅಂದ್ರೆ ಮೀಡಿಯಾ ಸೋರ್ಸ್ಗಳ ಪ್ರಕಾರ ಗೊತ್ತಾಗೋದು ಏನು ಅಂತಂದ್ರೆ 3 ಅಥವಾ 2 ಸ್ಲ್ಯಾಬ್ಸ್ಗಳನ್ನ ರಿಫಾರ್ಮ್ ಮಾಡಲಾಗುತ್ತೆ ಅಂತ. ಅಂದ್ರೆ ಒಂದು ಬಂದ್ಬಿಟ್ಟು 5%, ಆಮೇಲೆ 18, 5%, 18% ಮತ್ತು 40%. 40% ಕ್ಯಾಟಗರಿ ಯಾವುದು ಅಂತಂದ್ರೆ ಟಬ್ಯಾಕೋ ಪ್ರಾಡಕ್ಟ್ಸ್, ಪಾನ್ ಮಸಾಲ ಆಗಿರಲಿ, ಟಬ್ಯಾಕೋ ಆಗಿರಲಿ, ಇನ್ನಿತರ ಈ ರೀತಿಯಂತ ಸಿಗರೇಟ್ಸ್ ಆಗಿರಲಿ. ಸೊ ಇಂಥ ಒಂದು ಪ್ರಾಡಕ್ಟ್ಸ್ ಮೇಲೆ ಏನಿದೆ 40% ವರೆಗೂ GST ಬೀಳಿದೆ. ಅಂಡ್ ಮಿಕ್ಕಿದ ಕ್ಯಾಟಗರಿ ಬಂದ್ಬಿಟ್ಟು 5% to 18% 2 ಸ್ಲ್ಯಾಬ್ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಇದು ಇನ್ನು ಸೋರ್ಸ್ಗಳ ಮುಖಾಂತರ ಗೊತ್ತಾಗಿದ್ದು, ಇನ್ನು ರಿಫಾರ್ಮ್ ಅದು ದೀಪಾವಳಿಗೆ ಗೊತ್ತಾಗುತ್ತೆ, ರೈಟ್? ದೀಪಾವಳಿಗೆ ಅದು ಅನೌನ್ಸ್ ಮಾಡಲಾಗುತ್ತೆ. ಸೊ ಬೇಸಿಕಲಿ ಇವಾಗ ಆಟೋಮೊಬೈಲ್ ಸೆಕ್ಟರ್ಗಳಾಗಿರ್ಬೋದು ಅಥವಾ ಇನ್ನಿತರೆ ಕಾರ್ಪೊರೇಟ್ ಸೆಕ್ಟರ್ಗಳಾಗಿರ್ಬೋದು, MSME ಕಂಪ್ನಿಗಳಾಗಿರ್ಬೋದು, ಸ್ಟಾರ್ಟ್ಅಪ್ಸ್ಗಳು ಏನಿರ್ತಾವೆ ಅವರಿಗೆ ಅಫ್ಕೋರ್ಸ್ ಇದು ಹೆಲ್ಪ್ ಆಗತ್ತೆ 5 ಮತ್ತು 18% ಮಾಡಿದ್ರೆ. ಆದರೆ ಕಾಮನ್ ಜನಗಳಿಗೆ ಇದು ಹೆಲ್ಪ್ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ಉದ್ಭವವಾಗುತ್ತೆ. ಸೊ ಎಸ್, ನನ್ನ ಒಪಿನಿಯನ್ ಹೇಳಬೇಕು ಅಂತಂದ್ರೆ 5% ಮತ್ತು 18% ಆದ್ರೂ ಕೂಡ 40% ಟೊಬ್ಯಾಕೋ ಪ್ರಾಡಕ್ಟ್ಸ್ 40% ಟೊಬ್ಯಾಕೋ ಪ್ರಾಡಕ್ಟ್ಸ್ 40 ಆಗಿ 50 ಹಾಕಿ ಏನ್ ತೊಂದರೆ ಇಲ್ಲ. ಟೊಬ್ಯಾಕೋ ಪ್ರಾಡಕ್ಟ್ಸ್ಗೆ 50% ಹಾಕಿ, ಯಾರು ಕೇಳೋದಿಲ್ಲ ನಿಮಗೆ. ಓಕೆ, ಸೊ ದೇರ್ ಇಸ್ ನೋ ಡೌಟ್ ಅಬೌಟ್ ದ್ಯಾಟ್. ಆದ್ರೆ 5%, 18% ಏನಿದು ಬರೋದಿದೆ, ಇದರಲ್ಲಿ ಕಾಮನ್ ಜನಗಳಿಗೆ ಹೆಲ್ಪ್ ಆಗುತ್ತಾ ಅನ್ನೋದು ತುಂಬಾ ಡೌಟ್ಸ್. ಯಾಕಂತಂದ್ರೆ ನಾನು ಹೇಳ್ತೀನಿ, ಇವಾಗ ಕಾರ್ಪೊರೇಟ್ ಸೆಕ್ಟರ್ಸ್ ಎಸೆನ್ಷಿಯಲ್ ಥಿಂಗ್ಸ್, ಎಸೆನ್ಷಿಯಲ್ಸ್ ಪ್ರಾಡಕ್ಟ್ಸ್ ಏನಿರುತ್ತೆ ಲೈಕ್ ಡೈಲಿ ಯೂಸ್ ಪ್ರಾಡಕ್ಟ್ಸ್, ಇವಾಗ ಆಲ್ರೆಡಿ ರೇಟ್ಸ್ಗಳು ಜಾಸ್ತಿ ಆಗಿರುತ್ತೆ, ರೈಟ್? ಸೊ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸಾಬೂನ್ ಪ್ರಾಡಕ್ಟ್ ತಗೊಳ್ಳಿ ಅಥವಾ ಆಯಿಲ್ ಪ್ರಾಡಕ್ಟ್ ತಗೊಳ್ಳಿ, ಇನ್ಯಾವುದೇ ಒಂದು ಪ್ರಾಡಕ್ಟ್ ತಗೊಳ್ಳಿ, ಅಂದ್ರೆ ಅಡಿಗೆ ಮಾಡೋ ಆಯಿಲ್ ಆಗಿರಲಿ ಅಥವಾ ಇನ್ನಿದ್ರೆ ಯಾವುದೇ ಒಂದು ಪ್ರಾಡಕ್ಟ್ಸ್ ಆಗಿದ್ರು ಕೂಡ ಅದರ ರೇಟ್ ಒಂದು ಏನಿದೆ ಆಲ್ರೆಡಿ ಜಂಪ್ ಆಗಿದೆ. ನೀವು ಅಫೋರ್ಡೆಬಲ್ ಮಾಡ್ತಾ ಇದ್ದೀರಿ ಇವಾಗ ಅದನ್ನ, ರೈಟ್? ಸೊ ಆದ್ರೆ ಅದರಿಂದ GST ಕಡಿಮೆ ಆಗೋದ್ರಿಂದ ಅದರ MRP ರೇಟಲ್ಲಿ ಕಮ್ಮಿ ಆಗುತ್ತಾ ಅನ್ನೋದು ಇಲ್ಲಿ ಮೇನ್ ಪ್ರಶ್ನೆ. ಸೊ ಒಂದ್ ವೇಳೆ MRP ರೇಟಲ್ಲಿ, MRP ಪ್ರೈಸ್ ಅಲ್ಲಿ ರೇಟ್ ಕಡಿಮೆ ಆದ್ರೆ ಕಾಮನ್ ಜನಗಳಿಗೆ ಹೆಲ್ಪ್ ಆಗೋದು. ಅದು ಬಿಟ್ರೆ GST ಅಲ್ಲಿ ಕಡಿಮೆ ಆಗೋದ್ರಿಂದ ಕಂಪನಿಗೆ ಅಫ್ಕೋರ್ಸ್ ಕಂಪನಿಗೆ ಹೆಲ್ಪ್ ಆಗೇ ಆಗುತ್ತೆ ಕಂಪನಿಗಳಿಗೆ. ಬಟ್ ಆದ್ರೆ GST ಕಡಿಮೆ ಆದ್ಮೇಲೆ ಅವರು MRP ಏನಿದೆ, ಪ್ರಾಡಕ್ಟ್ ನ ಪ್ರೈಸ್ ಏನಿದೆ ಅದರಲ್ಲಿ ಕಡಿಮೆ ಆಗತ್ತಾ? ಸೊ ಅದರಲ್ಲಿ ಕಡಿಮೆ ಆದ್ರೆ ಕಾಮನ್ ಜನಗಳಿಗೆ ಹೆಲ್ಪ್ ಆಗುತ್ತೆ, ಇಲ್ಲ ಅಂತಂದ್ರೆ ಆಗೋದಿಲ್ಲ. ಬಟ್ ನನ್ನ ಅಭಿಪ್ರಾಯದ ಪ್ರಕಾರ ಈ ಕಾರ್ಪೊರೇಟ್ ಸೆಕ್ಟರ್ಸ್ಗಳ ಏನು ಒಂದು ಪ್ರಾಡಕ್ಟ್ಗಳೇನಿರುತ್ತೆ ಇದು ಕಡಿಮೆ ಆಗೋದಿಲ್ಲ, ಪ್ರೈಸ್ಗಳ ಮೇಲೆ ಕಡಿಮೆ ಆಗೋದಿಲ್ಲ. ಮೇ ಬಿ ಅವ್ರು ನಿಮಗೆ 25 ಗ್ರಾಮು 25% ಈ ರೀತಿ ಪರ್ಸೆಂಟೇಜ್ ವೈಸ್, ಗ್ರಾಮ್ ವೈಸ್ ಜಾಸ್ತಿ ಕೊಡ್ಬೋದು ನಿಮಗೆ, 15-20 ಗ್ರಾಮು. ಅದು ಬಿಟ್ರೆ ಅವರು ಪ್ರೈಸ್ ಅನ್ನ ಕಡಿಮೆ ಮಾಡೋದಿಲ್ಲ. ಹೀಗಾಗಿ ನನ್ನ ಪ್ರಕಾರ ಬಟ್ ಪ್ರೈಸ್ ಕಡಿಮೆ ಆಯ್ತು ಅಂದ್ರೆ MRP ಅಲ್ಲಿ ಮೇ ಬಿ ಕಾಮನ್ ಜನರಿಗೆ ಅಫ್ಕೋರ್ಸ್ ಹೆಲ್ಪ್ ಆಗುತ್ತೆ. ಬಟ್ ಅದು ಬಿಟ್ರೆ ಮಿಕ್ಕಿದ್ದ ಆಟೋ ಸೆಕ್ಟರ್ ವರ್ಲ್ಡ್ ಆಗಿರಲಿ, ಕಾರ್ಗಳ ಮೇಲೆ ಇವಾಗ 28% GST ಬೀಳುತ್ತೆ, ರೈಟ್? ನೀವು ಕಾರ್ ಪರ್ಚೇಸ್ ಮಾಡಿದ್ರೆ, ಸೊ ಅದನ್ನೇ 18% ಡೈರೆಕ್ಟ್ ಕಮ್ಮಿ ಮಾಡಿದ್ರೆ ಅಫ್ಕೋರ್ಸ್ ಅದರಲ್ಲೂ ಕಾರ್ ಆಟೋಮೊಬೈಲ್ ಸೆಕ್ಟರ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಅದು ಬಿಟ್ರೆ ಡೈಲಿ ಎಸೆನ್ಷಿಯಲ್ ಚೀಸ್ಗಳಿಗೆ ಏನಿದೆ ಅಂದ್ರೆ ಅದರಲ್ಲಿ ಹೆಲ್ಪ್ ಆಗುತ್ತಾ ಅಂದ್ಬಿಟ್ಟು ನಾವು ಕಾದ್ ನೋಡಬೇಕು ದೀಪಾವಳಿವರೆಗೂ.
ಯಾಕಂತಂದ್ರೆ ಇದು MRP ಅಲ್ಲಿ ಎಲ್ಲಿವರೆಗೂ ರೇಟ್ ಕಡಿಮೆ ಆಗೋದಿಲ್ವೋ ಅಲ್ಲಿವರೆಗೂ ನೀವು ಎಷ್ಟೇ ಭಾಷಣ ಮಾಡಿ ನಾನು ಅದನ್ನ GST ಕಡಿಮೆ ಮಾಡ್ತೀನಿ ಇದನ್ನ GST ಕಡಿಮೆ ಮಾಡ್ತೀನಿ ಅಂದ್ರೂ ಕೂಡ ನಾರ್ಮಲ್ ಅಂದ್ರೆ ಕಾಮನ್ ಜನರಿಗೆ ಸಾಮಾನ್ಯ ಜನಗಳಿಗೆ ಹೆಲ್ಪ್ ಆಗೋದು ತುಂಬಾನೇ ಡೌಟು ಅಂತ ನನಗನಿಸ್ತಾ ಇದೆ. ಸೊ ಮಿಕ್ಕಿದ್ದು ದೀಪಾವಳಿವರೆಗೆ ಕಾದ್ ನೋಡೋಣ. ಅಂಡ್ ನಿಮ್ಮ ಅಭಿಪ್ರಾಯ ನಿಮಗೆ ಏನ್ ಅನ್ಸುತ್ತೆ? ಈ ಒಂದು GST ರಿಫಾರ್ಮ್ ಆಗುತ್ತೆ 100% ಆಗುತ್ತೆ, ಬಟ್ ಎಷ್ಟು ಸ್ಲ್ಯಾಬ್ ಆಗುತ್ತೆ ಅನ್ನೋದು ನಮಗೆ ದೀಪಾವಳಿಗೆ ಗೊತ್ತಾಗುತ್ತೆ. ಬಟ್ ಇವಾಗ ಮೀಡಿಯಾ ಸೋರ್ಸ್ಗಳ ಮುಖಾಂತರ ಇದು ಗೊತ್ತಾಗಿರೋದು 5 ಮತ್ತು 18% ಮತ್ತು 40%. ಸೊ ಲೈಕ್ ಎಲ್ಲ ಸೋರ್ಸ್ಗಳು ಇರುತ್ತೆ, ಮಿನಿಸ್ಟ್ರಿ ಆಫ್ ಫೈನಾನ್ಸಿಯಲ್ ಎಲ್ಲ ಅವ್ರ ಸೋರ್ಸ್ಗಳು ಇರುತ್ತೆ. ಸೊ ಆ ಸೋರ್ಸ್ಗಳ ಮುಖಾಂತರನೇ ಹೇಳಿರ್ತಾರೆ. ಸೊ ಹಾಗಾಗಿ ಇದು ಲೈಕ್ 50-60% ನೀವು ಟ್ರೂ ಅಂತಾನೆ ಇದನ್ನ ಅನ್ಕೋಬಹುದು. ಸೊ ಅಲ್ಲಿವರೆಗೂ ಲೈಕ್ ನಿಮಗೆ ಏನ್ ಅನ್ಸುತ್ತೆ? ನಿಮ್ಮ ಒಂದು ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಗಾಯ್ಸ್.